ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಾಕಷ್ಟು ನೇಮಕಾತಿ ವಿಳಂಬವನ್ನು ವಹಿಸಿ ರಾಜ್ಯದಿಂದ ಸಾಕಷ್ಟು ಯುವಕರು ಫ್ರೀಡಂ ಪಾರ್ಕ್ಗೆ ಬಂದಿರೋ ಪರೀಕ್ಷಾರ್ಥಿಗಳು ಈ ಹೋರಾಟದ ಬಗ್ಗೆ ಮಾತಾಡಲಿಕ್ಕೆ ಅಕ್ಸ ಸಂಘಟನೆ ಅಧ್ಯಕ್ಷರಾದಂಥ ಕಾಂತ್ ಕುಮಾರ್ ಅವರು ನಂಬಿದ್ದಾರೆ. ಸರ್, ಸಾಕಷ್ಟು ವರ್ಷದಿಂದ ನೇಮಕಾತಿ ವಿಳಂಬ ಆಗ್ತಾ ಇದೆ, ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಇದ್ರಿ ನೀವು, ಆದ್ರೆ ಇವತ್ತೊಂದು ಬೃಹತ್ ಹೋರಾಟವನ್ನ ಮಾಡ್ಲಿಕ್ಕೆ ಬಂದಿದ್ರಿ. ಹೋರಾಟದ ಬಗ್ಗೆ ಸರ್, ಇವತ್ತು ನೇಮಕಾತಿ ಪ್ರಾರಂಭಿಸಿ ಮತ್ತೆ ವಯೋಮಿತಿ ಹೆಚ್ಚಿಸಿ ಅಂತ ಬಂದಿರೋದು ಹೋರಾಟಕ್ಕೆ. ಇವತ್ತು ನೋಡಿ, 1 ವರ್ಷದಿಂದ ಯಾವುದೇ ಒಂದು ನೋಟಿಫಿಕೇಶನ್ ಆಗಿಲ್ಲ, ಅದಕ್ಕೆ ನೇಮಕಾತಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು 1 ವರ್ಷ ತಿಥಿ ಮಾಡ್ತಾ ಇದೀವಿ. ಅಂದ್ರೆ ಸರ್ಕಾರದ ಅರ್ಥ ಮಾಡ್ಕೊಂಡು ಈ ಕೂಡಲೇ ಕರ್ನಾಟಕದಲ್ಲಿ 7,76,386 ವೇಕೆನ್ಸಿ ಇದೆ. 43 ಡಿಪಾರ್ಟ್ಮೆಂಟ್ ಇಂದ ಟೀಚರ್ಸ್ ವೇಕೆನ್ಸಿ 70,727 ವೇಕೆನ್ಸಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ 27,000 ವೇಕೆನ್ಸಿ ಇದೆ. ಟೋಟಲ್ 43 ಡಿಪಾರ್ಟ್ಮೆಂಟ್ ಇದೆ. 7,70,386 ವೇಕೆನ್ಸಿ ಇದೆ. ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಓವರ್ ಆಲ್ ತಗೊಂಡ್ರೆ ಮೋರ್ ದೆನ್ 4 to 5 lakhs ವೇಕೆನ್ಸಿ ಇದೆ. ಆದ್ರೆ ಲಾಸ್ಟ್ 5 years ಇಂದ 10 to 15,000 ವೇಕೆನ್ಸಿ ಫಿಲ್ ಆಗಿಲ್ಲ. ಕರ್ನಾಟಕದಲ್ಲಿ ಮೋರ್ ದೆನ್ 15 to 20 lakhs ಆಸ್ಪಿರೆಂಟ್ಸ್ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾವುದೇ ನೋಟಿಫಿಕೇಶನ್ ಇಲ್ಲ ಅಂತಂದ್ರೆ ಏನು ಓದ್ಬೇಕು? 1-2 ಅಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಒಂದು ಎಕೋ ಸಿಸ್ಟಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಏನು PG ಓನರ್ ಇರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಮತ್ತೆ ಲೆಕ್ಚರರ್, ಮೆಂಟರ್ಸ್ಗೆ, ಮತ್ತೆ ಬಿಲ್ಡಿಂಗ್ ಓನರ್ಸ್, ಹೋಟೆಲ್ಸ್, ಟೀ ಶಾಪ್, ಕಂಪ್ಲೀಟ್ ಈ ಒಂದು ಎಕೋ ಸಿಸ್ಟಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಈ ಒಂದು ವಾರ ಇಲ್ಲ ಜಾಸ್ತಿ ಅಂದ್ರೆ 15 days ಅಲ್ಲಿ ನೀವೇನಾದ್ರೂ ನಿರ್ಧಾರ ತಗೊಂಡು ನೇಮಕಾತಿ ಪ್ರಕ್ರಿಯೆ ಮಾಡಿ ವಯೋಮಿತಿ ಹೆಚ್ಚಿಸಿಲ್ಲ ಅಂತಂದ್ರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಗ್ರಾಮ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ 4-5 ತಿಂಗಳಲ್ಲಿ ಎಲೆಕ್ಷನ್ ಇದೆ. ZP TP ಎಲೆಕ್ಷನ್ ಮತ್ತೆ BBMP ಎಲೆಕ್ಷನ್ ಎಲ್ಲ ಎಲೆಕ್ಷನ್ ಇರೋದ್ರಿಂದ ಈ ಒಂದು ವಿದ್ಯಾರ್ಥಿಗಳು ಎದುರು ಹಾಕೊಂಡ್ರೆ ನೀವ್ ಹೇಳ್ತೀನಿ ಕೇಳಿ, ಒಂದೇ ಒಂದು ಸೀಟ್ ಗೆಲ್ಲಕ್ಕಾಗಲ್ಲ. ಯಾಕೆಂದ್ರೆ ನೀವು 2 ವರ್ಷ ಮುಂಚೆ ನಿಮ್ಗ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಎಲ್ಲ ಆಯ್ತು ಸರ್? 1 ಲಕ್ಷ ವೇಕೆನ್ಸಿ ಫಿಲ್ ಆಯ್ತಾ? 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಒಂದು KS ಮಾಡಿದ್ರು, ಅದ್ರಲ್ಲೂ ಟ್ರಾನ್ಸ್ಲೇಷನ್ ಎರರು. ಅದಾದ್ಮೇಲೆ CTI, ಅದು ಸ್ಕ್ಯಾಮು. CTI ಇರ್ಬೋದು, ಮತ್ತೆ PDO ಇರ್ಬೋದು, ವಿಲೇಜ್ ಅಕೌಂಟೆಂಟ್, ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಅದು ಬಿಟ್ರೆ ಇದೆಲ್ಲ ಬಿಟ್ರೆ BMTC ಕಂಡಕ್ಟರ್ದು ಒಂದು ಪೋಸ್ಟ್, ಅದೊಂದು 2,500 ವೇಕೆನ್ಸಿ ಫಿಲ್ ಆಗಿದೆ. ಮ್ಯಾಕ್ಸಿಮಮ್ ಒಂದು 5,000 ವೇಕೆನ್ಸಿ ಫಿಲ್ ಆಗಿರ್ಬೋದು. ಆದ್ರೆ ಇಲ್ಲಿ ಮೋರ್ ದೆನ್ 4 to 5 lakhs ವೇಕೆನ್ಸಿ ಇದೆ. ಅದನ್ನ ಈ ಕೂಡಲೇ ನೇಮಕಾತಿ ಮಾಡಬೇಕು. ಅದಾದ್ಮೇಲೆ UGC ಕ್ವಾಲಿಫೈಡ್ ತಗೊಬೇಕು. ಅಂದ್ರೆ ನೆಟ್ ಸ್ಲೆಟ್ PhD ಹೋಲ್ಡರ್ಸ್ UGC ಕ್ವಾಲಿಫೈಡ್ ಆಗಿರೋನ ಅವ್ರನ್ನ ನೇಮಕಾತಿ ತಗೊಬೇಕು. ಗೆಸ್ಟ್ ಲೆಕ್ಚರ್ ಆಗಿ 10,000 ಪೋಸ್ಟ್ ಇದೆ. 40,000 ಗೆಸ್ಟ್ ಲೆಕ್ಚರ್ ಪಾಸ್ ಆಗಿರೋರು ಇದ್ದಾರೆ, ಅಂದ್ರೆ UGC ಕ್ವಾಲಿಫೈಡ್ ಇದ್ದಾರೆ. ಅವರಿಗೆ ನ್ಯಾಯ ಕೊಡಿಸ್ಬೇಕು, ಅದ್ರ ಪರವಾಗಿ ಹೋರಾಟ ಮಾಡ್ತಿದ್ವಿ. ಮತ್ತೆ ಅದಾದ್ಮೇಲೆ PSI 402 ಆರ್ಡರ್ ಕಾಪಿ ಕೊಟ್ಟಿಲ್ಲ. ಹೋಮ್ ಮಿನಿಸ್ಟರ್ 15 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿ 23 ದಿನ ಆಯ್ತು. ಇನ್ನೂ ಎಷ್ಟು ದಿನ ಬೇಕು ಹೇಳಿ? ಫುಡ್ ಅಂಡ್ ಸಿವಿಲ್ ಸಪ್ಲೈ 386 ಪೋಸ್ಟ್ ಇದೆ. 4 ವರ್ಷ ಆಗ್ತಾ ಇದೆ ನೋಟಿಫಿಕೇಶನ್ ಆಗಿ. ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಬೇಕು ಅಂತ ಹೇಳ್ತಿದ್ರೆ, ಅದು ಈ ಕೂಡಲೇ ಅವರಿಗೆ ಆರ್ಡರ್ ಕಾಪಿ ಕೊಡಬೇಕು. 1:3 ಲಿಸ್ಟ್ ಬಿಟ್ಟು ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಡಬೇಕು. ಮುಂಗಾರು ಅಧಿವೇಶನ ಕೂಡ ಪ್ರಾರಂಭವಾಗಿದೆ. ಸಚಿವರು ಸೇರಿದಂತೆ CM ಎಲ್ಲ ಇಲ್ಲೇ ಇರ್ತಾರೆ. ಯಾರಾದ್ರೂ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತೀರಾ ಏನೋ ಅಂತ? ಇಲ್ಲಿ ವಿದ್ಯಾರ್ಥಿಗಳು ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಅಧಿವೇಶನ ತಗೊಂಡು ಏನ್ ಮಾಡ್ತೀರಾ ಹೇಳಿ? ಫಸ್ಟ್ ಅಧಿವೇಶನ ಬಿಟ್ಟು ಬಂದು ಇಲ್ಲಿ ಜನಗಳ ಸಮಸ್ಯೆ ಕೇಳಿ. ಅಧಿವೇಶನ ಅವಶ್ಯಕತೆನೇ ಇಲ್ಲ. ಅಧಿವೇಶನದಲ್ಲಿ ಏನ್ ಚರ್ಚೆ ಮಾಡ್ತೀರಾ? ಇದೇ ಸಮಸ್ಯೆ ಏನಾದ್ರು ಚರ್ಚೆ ಮಾಡ್ತೀರಾ? ವಿರೋಧ ಪಕ್ಷದ ಸರ್, ನಿಜ ಹೇಳ್ಬೇಕಂತಂದ್ರೆ ಅವರು ಪ್ರಶ್ನೆ ಮಾಡ್ಬೇಕಾಗಿದೆ. ಈ ಜಾಗದಲ್ಲಿ ನಿಂತ್ಕೊಂಡು ಏನ್ ನಿದ್ದೆ ಮಾಡ್ತಾ ಇದಾರೆ ಅವರು? ಇಲ್ಲ ವಿರೋಧ ಪಕ್ಷ ಇಲ್ಲ ಅಂತ ಹೇಳಿ ಅವರು ಒಂದು ಲೆಟರ್ ಪ್ರಕಟಣೆ ಹೊರಡಿಸ್ಕೊಳ್ಳಿ. ಕರ್ನಾಟಕದಲ್ಲಿ BJP ವಿರೋಧ ಪಕ್ಷ ಅಲ್ಲ, ವಿದ್ಯಾರ್ಥಿಗಳೇ ವಿರೋಧ ಪಕ್ಷ ಅಂತ ಪಟ್ಟೆ ಕಟ್ಲಿ. ನಾವು ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ವಿರೋಧ ಪಕ್ಷ ಅಂತ ಅನ್ಸ್ಕೊಂಡ್ರೆ ಎಲ್ಲಿರ್ತಾರೆ ಸರ್? ಒಂದು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಅವರು. ವಿದ್ಯಾರ್ಥಿಗಳ ಕಷ್ಟ ಸುಖ ಕೇಳಲಿಲ್ಲ ಅಂತಂದ್ರೆ ಪ್ರಯೋಜನ ಏನು? ವಿರೋಧ ಪಕ್ಷ ಇದ್ದು ಏನು ಸತ್ತಂಗೇನಾ? PSS ಸ್ಕ್ಯಾಮ್ ಮುಖಾಂತರ ಸಕಲ್ ಪ್ರತಿಭಟನೆ ಈಗ ಅವ್ರದೇ ಸರ್ಕಾರ ಬಂದ್ರು ಕೂಡ ಅವ್ರ ನೇಮಕಾತಿಗಳು ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಸಾಕಷ್ಟು ಆವತ್ತಿನ ಕಾಂಗ್ರೆಸ್ ನಾಯಕರು ನಿಮ್ ಜೊತೆ ಸೇರಿ ಹೋರಾಟ ಮಾಡಿದ್ರು. ಸರ್, ನಾವು ಮಾನ್ಯ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಸರ್ಗೆ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಅದಕ್ಕೆ ಸ್ಪಂದಿಸಿ AIC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವ್ರ ಬಾಯಲ್ಲೇ ಹೇಳಿದ್ದಾರೆ, 2 ತಿಂಗಳಾಗಿದೆ ಸರ್, 2 months ಆಗಿದೆ. 17% ಇಂದ 83%ಗೆ ತೊಂದರೆ ಆಗೋದು ಬೇಡ, ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ 1.5-2 ತಿಂಗಳಾಗಿದೆ. ಅವ್ರಿಗಿಂತ ಇನ್ಯಾರು ಹೇಳ್ಬೇಕು ಹೇಳಿ? AICC ಪ್ರೆಸಿಡೆಂಟ್ ಅವರೇ ಹೇಳಿದಾರಂತಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾಕೆ ತಗೊಳಕ್ಕಾಗಲ್ಲ? ಯಾಕೆ ಮಾಡ್ತಾ ಇಲ್ಲ ಸರ್? ಒಳ ಮೀಸಲಾತಿ ನೆಪ ಅಷ್ಟೇ ಇದು.
ಬರೀ ನೆಪ. ಒಂದೊಂದು ತಿಂಗಳು ಅಷ್ಟೇ ಹೇಳ್ತಿದ್ರು ಅವರು. ಒಂದು ತಿಂಗಳಲ್ಲಿ ಒಳ ಮೀಸಲಾತಿ ರಿಪೋರ್ಟ್ ಕೊಡ್ತೀವಿ, 1 ತಿಂಗಳಲ್ಲಿ ಕೊಡ್ತೀವಿ, 2 ತಿಂಗಳಲ್ಲಿ ಕೊಡ್ತೀವಿ, 15 ದಿನದಲ್ಲಿ ಕೊಡ್ತೀವಿ. 1 ವರ್ಷ ಕಂಪ್ಲೀಟ್ ಆಯ್ತು ಸರ್. 1 ವರ್ಷ ಆಯ್ತಾ? ನೆಕ್ಸ್ಟ್ 7ನೇ ತಾರೀಕು ಕ್ಯಾಬಿನೆಟ್ ಇತ್ತು, 7ನೇ ತಾರೀಕು ಅಕ್ಸೆಪ್ಟ್ ಮಾಡಿಲ್ಲ. ನೆಕ್ಸ್ಟ್ 16ನೇ ತಾರೀಕು ಅಕ್ಸೆಪ್ಟ್ ಮಾಡಲ್ಲ. ಇದು ಕೀಪ್ ಆನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒಂದು 4-5 ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ. BBMP ಎಲೆಕ್ಷನ್, ZPTP ಎಲೆಕ್ಷನ್, ಗ್ರಾಮ ಸಭೆ ಎಲೆಕ್ಷನ್ ಬರುತ್ತೆ. ಕೋಡ್ ಆಫ್ ಕಂಡಕ್ಟ್ ಮತ್ತೆ ಅದ್ರ ರಿಸಲ್ಟ್ ಬರಬೇಕು. ಎಲ್ಲೋಗುತ್ತೆ ಇನ್ನು ವರ್ಷಾನುಗಟ್ಲೆ ಹಿಂಗೆ ತಗೊಂಡ್ರೆ ಇಲ್ಲಿ ಯುವಕರ ಕಷ್ಟ ಯಾರು ಕೇಳೋರು? ಫಸ್ಟ್ ಅದನ್ನೆಲ್ಲ ಬಿಡಿ ಸರ್. ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಸರ್. ದೇರ್ ಇಸ್ ಒನ್ ಪ್ರಾಬ್ಲಮ್ ಅಂದ್ರೆ ದೇರ್ ಆರ್ 1000 ಸೊಲ್ಯೂಷನ್ಸ್. ಒಂದು ಸಮಸ್ಯೆ ಇದ್ರೆ 1000 ಸೊಲ್ಯೂಷನ್ಸ್ ಇರುತ್ತೆ. ಅದನ್ನ ಫೈಂಡ್ ಔಟ್ ಮಾಡಿ ಒಂದು ಆಡ್ ಮಾಡ್ಕೊಂತ ಹೋಗ್ತಾ ದೇಶದಲ್ಲಿ ಇನ್ನೊಂದು ಬಾಂಗ್ಲಾದೇಶ, ಇನ್ನೊಂದು ಶ್ರೀಲಂಕಾ, ಕರ್ನಾಟಕದಲ್ಲಿ ಆಗೋದು ಬೇಡ. ಅದು ನಾನು ಬಯಸ್ತಾ ಇಲ್ಲ. ಸರ್ಕಾರ ಎಚ್ಚೆತ್ಕೊಬೇಕು. ಇಷ್ಟೆಲ್ಲ ಬೀದಿಗೆ ಬಂದಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಸಮಸ್ಯೆ ಇರಬೇಕು ಅಂತೇಳಿ ಸರ್. ಇನ್ನು ಅವಾಗ ಹೇಳ್ದಂಗೆ ಶಾಂತಿಯುತವಾಗಿ ಮಾಡಿದೀವಿ. ಮುಂದೆ ಕ್ರಾಂತಿ ರೂಪಕ್ಕೆ ಪಡ್ಕೊಳ್ಳುತ್ತೆ. ಕ್ರಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಸರ್. ನಾವು ಗಾಂಧೀಜಿ ಬಗ್ಗೆನೂ ಓದಿದ್ದಾರೆ ಹುಡುಗರಲ್ಲಿ. ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗ್, ಸಂಗೊಳ್ಳಿ ರಾಯನ್ ಬಗ್ಗೆನೂ ಓದಿದ್ದಾರೆ. ಇಷ್ಟು ದಿನ ಗಾಂಧಿ ತತ್ವದಲ್ಲಿ ಗಾಂಧಿ ಫಾಲೋ ಮಾಡ್ಕೊಂಡು ನಾವೆಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಸಲ ಏನಾದ್ರು ಬಗ್ಲಿಲ್ಲ ಅಂದ್ರೆ ಬಿಹಾರ, ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಸರ್ಕಾರಕ್ಕೆ ಮುತ್ತಿಗೆ ಹಾಕ್ತಿದಾರಲ್ಲ, ಅದೇ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಏನಂದ್ರೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಮುತ್ತಿಗೆ ಹಾಕಿದ್ರೆ ಈ ಸರ್ಕಾರಕ್ಕೆ ಇದು ನಾಚಿಕೆ ಕೇಡು ಸಂಗತಿ ಅಂತ ಅನ್ಸುತ್ತೆ. ಇವಾಗಲೇ ಎಚ್ಚೆತ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಮೋಸ ಆಗ್ತಾ ಇದೆ, ಏನು ಅನ್ಯಾಯ ಮಾಡ್ತಿದ್ದೀರಾ. ಸೊ ಅಧಿಕಾರಕ್ಕೆ ಬರಕ್ಕಿಂತ ಮುಂದೆ ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ಕೊಡೋದು, ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದು ಇದು ಸರಿಯಲ್ಲ. ಯಾಕೆಂದ್ರೆ ಇಲ್ಲಿರೋರು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಒಬ್ಬ ಕೃಷಿಕನ ಮಗ ಇರ್ತಾನೆ, ಇಲ್ಲಾಂದ್ರೆ ಅವ್ರು ಕೂಲಿ ಮಾಡೋರ್ ಮಕ್ಕಳು ಇರ್ತಾರೆ. ಇಲ್ಲಿ ಯಾರು ಕೂಡ ಏನು ಫುಲ್ ರಿಚ್ ಇರೋರು ಬಂದು ಇಲ್ಲಿ ಗೌರ್ಮೆಂಟ್ ಎಕ್ಸಾಮಿಗೆ ಓದಲ್ಲ. ಸೊ ಅಂತ ವಿದ್ಯಾರ್ಥಿಗಳಿಗೆ ಅವ್ರ ಎಂಟೈರ್ ಕುಟುಂಬ ಇವತ್ತು ಸಫರ್ ಆಗ್ತಿದೆ. ನೀವು ಬೇಕಾದ್ರೆ ನೋಡಿರ್ಬೋದು, ಇಲ್ಲಿರೋದು ಒಂದು ಆವರೇಜ್ ಏಜ್ ಅಂತ ನೋಡಿದ್ರೆ 20 ವಯಸ್ಸಿಂದ 28 ಏಜ್, 30 ವರೆಗೂ. ಅಂದ್ರೆ ಈ ವಯಸ್ಸಲ್ಲಿ ಆ ವಿದ್ಯಾರ್ಥಿಗಳು ಅವ್ರ ಜೀವನವನ್ನ, ಭವಿಷ್ಯವನ್ನ ರೂಪಿಸ್ಕೊಳ್ಳುವಂತ ಏಜ್ ಇದು. ಸೊ ಈ ಏಜ್ ಅಲ್ಲಿ ಏನಾಗ್ತಿದೆ ಅಂದ್ರೆ ನಮಗೆ ಜಾಬ್ ಮಾಡಿ, ನಿಮಗೆ ಜಾಬ್ ಕೊಡಿ ಫ್ರೀ ಆಗಿ ಅಂತ ಕೇಳ್ತಿಲ್ಲ ಸ್ವಾಮಿ. ನಾವು ನಮಗೆ ಎಕ್ಸಾಮ್ ಮಾಡಿ ನಾವು ಪಾಸ್ ಆಗ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಈ ರೀತಿ ಆಗಿರುವಂತದ್ದು ಒಂಥರ ಸರ್ಕಾರಕ್ಕೊಂಥರ ನಾಚಿಕೆ ಕೆಲಸ ಸರ್. ಯಾಕೆಂದ್ರೆ ನಮ್ಮ ಇವ್ರು ಹೇಳ್ತಾರೆ, ಯಾರು ರಾಹುಲ್ ಗಾಂಧಿ ಯುವ ಜನತೆ ಬಗ್ಗೆ ಮಾತಾಡ್ತಾರೆ. ನಮ್ಮ ಯುವ ಜನತೆ ಇವತ್ತು ಬೀದಿಗೆ ಇಳಿದಿದೆ. ಇವತ್ತೇನು ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತಾ ಇದಾರಲ್ಲ, ಇದಕ್ಕೆ ನಿಮ್ಮ ಏನು ಉತ್ತರ ಏನು ಸರ್? ಸೊ ಯಾಕೆಂದ್ರೆ ಇದು ಒಬ್ರು ವಿದ್ಯಾರ್ಥಿಗಳದಲ್ಲ, ಎಂಟೈರ್ ವಿಜಯನಗರ, ಚಂದ್ರ ಲೇಔಟ್, ಕೋಚಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಪ್ರತಿಯೊಂದು ಬಿಕ್ಕೋ ಅಂತ ಇದೆ ಸರ್ ಅಲ್ಲಿ. ಸೊ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಮಲ್ಕೊಂಡಿದ್ದಾರೆ ಅನಿಸ್ತಾ ಇದೆ. ಸೊ ನೀವು ಈ ರೀತಿ ಮಾಡೋದಾಗಿದ್ರೆ ಗೌರ್ಮೆಂಟ್ ನೌಕರಿನ ಸ್ಟಾಪ್ ಮಾಡ್ಬಿಡಿ, ಬೆಸ್ಟ್ ಅದು ಸೊಲ್ಯೂಷನ್. ಇಲ್ಲಾಂದ್ರೆ ಇವ್ರು ವಿದ್ಯಾರ್ಥಿಗಳು ಬಂದು ಒಂದ್ ಸ್ವಲ್ಪ ವಿಷ ಕೊಟ್ಬಿಡಿ, ತಗೊಳ್ರಪ್ಪ ನಾನೇ ಕುಡಿಸ್ತಿದ್ದೀನಿ, ಹೆಂಗ ಅಕ್ಕಿ ಭಾಗ್ಯ ಕೊಟ್ರಲ್ಲ ಹಂಗೆ ವಿಷ ಭಾಗ್ಯ ಒಂದು ಕೊಟ್ಬಿಡಿ. ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದ್ತಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಭಾಗ್ಯನ ಕೊಡಿ, ವಿಷ ಭಾಗ್ಯ ಅಂತ. ಎಲ್ರಿಗೂ ಬಂದ್ಬಿಟ್ಟು ವಿಷ ಹಾಕ್ಬಿಟ್ಟು ಹೋಗ್ಬಿಡಿ ಸರ್. ಸುಮ್ನೆ ಏನಕ್ಕೆ ಬರೀ ಇವರಷ್ಟೇ ಅಲ್ಲ, ಅವ್ರ ಕುಟುಂಬಕ್ಕೂ ಕೂಡ ಹಾಕಿ ಹೋಗ್ಬಿಡಿ. ಎಷ್ಟ್ ಸಲ ಅಂತ ಸರ್ ಪ್ರತಿ ಸಲ ಬಂದು ಸ್ಟ್ರೈಕ್ ಮಾಡೋದು? ಒಂದ್ ಎಕ್ಸಾಮ್ ನೆಟ್ಟಕ್ ಮಾಡ್ತಾರ ಇವರು. ಎಲ್ಲಾ ಎಕ್ಸಾಮಿಗೂ ಇದೇ ಕತೆ, ಎಲ್ರು ಬರ್ಬೇಕು, ಬಂದು ನಿಂತ್ಕೊಬೇಕು, ಸ್ಟ್ರೈಕ್ ಮಾಡ್ಬೇಕು ಸರ್. ಎಲ್ಲದಕ್ಕೂ ನಾವು ಸ್ಟ್ರೈಕ್ ಅಂದ್ರೆ ನಾವು ಓದೋದು ಯಾವಾಗ, ವಿದ್ಯಾರ್ಥಿಗಳು ಜೀವನ ರೂಪಿಸ್ಕೊಳ್ಳೋದು. ಸೊ ಇದನ್ನ ಸರ್ಕಾರ ಸ್ವಲ್ಪ ತಿಳ್ಕೋಬೇಕು. ವಿರೋಧ ಪಕ್ಷದವರಂತೂ ಸೀರೆ ಉಟ್ಕೊಂಡು, ಬಳೆ ಹಾಕೊಂಡು ಅಲ್ಲೇ ಇದ್ಬಿಡ್ರಿ. ಒಂದು ಏನು ವಿರೋಧ ಪಕ್ಷ ಅಂದ್ರೆ ಯಾವಾಗ್ಲೂ ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಸ್ಟ್ರಾಂಗ್ ಇರಬೇಕು. ಅವರು ಇಲ್ಲಿ ಬಂದು ನಮ್ಮ ಕಷ್ಟ ದುಃಖಗಳನ್ನ ಅಲ್ಲಿ ಅಸೆಂಬ್ಲಿಲಿ ಹೋಗಿ ಮಾತಾಡ್ಬೇಕು. ಅದ್ ಬಿಟ್ಬಿಟ್ಟು ಅವರು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇದ್ದಾರೆ. ಸೊ ಇವನ್ನೆಲ್ಲ ಬಿಟ್ಬಿಡು, ವಿರೋಧ ಪಕ್ಷದವರು ನಿಮ್ಮ ಕೆಲಸನ ನೀವು ಮಾಡಿ. ಸೊ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಬೋದು. ಸರ್ಕಾರದ ವಿರುದ್ಧ ಸಾಕಷ್ಟು ಪ್ರತಿಭಟನೆ ನಡೆತಾ ಇದೆ. ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ. ಮುಂಗಾರು ಅಧಿವೇಶನ ಪ್ರಾರಂಭದ ಮೊದಲನೇ ದಿನ ಸರ್ಕಾರಕ್ಕೆ ಬಿಸಿ ಮುಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಕೆಂಪೇಗೌಡ ಜೊತೆ ಸುನೀಲ್, ಈ ಸಂಜೆ ನ್ಯೂಸ್, ಬೆಂಗಳೂರು.